ಸಿಂಪಲ್ ಆಗಿ ಸೀಮೆ ಬದನೆಕಾಯಿಂದ ಅಕ್ಕಿ ರೊಟ್ಟಿ ಮಾಡೋದು ಮತ್ತು ಆನಿಯನ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಬೆಳಗಿನ ತಿಂಡಿಗೆ ಫಟಾಫಟ್ ಅಂತ ರೊಟ್ಟಿ ಮಾಡಿ ಆನಿಯನ್ ಚಟ್ನಿ ಜೊತೆ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಲೋಚನ್ ಕುಕಿಂಗ್ ಚಾನಲ್. ನೋಡಿ, ನಾನು ಇಲ್ಲಿ 2 ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನ ಮೇಲ್ಗಡೆ ಚಿಪ್ಪೆನೆಲ್ಲ ತೆಗೆದು ನಾವು ಈ ಥರ ತುರಿದು ಇಟ್ಕೊಳ್ಳೋಣ ಸಣ್ಣಕ್ಕೆ. ನೋಡಿ, ಈ ಥರ ಎಲ್ಲನೂ ತುರ್ಕೊಂಡು ಬರೋಣ ಬನ್ನಿ. ಕಂಪ್ಲೀಟ್ ಆಯಿತು. ನೋಡಿ, ವಾಟರ್ ಕೂಡ ಅಲ್ಲೇ ಬರುತ್ತೆ. ಆ್ಯಂಡ್ ರೈಸ್ ಫ್ಲೋರ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಹಾಕ್ಕೊಂಡು, ದೊಡ್ಡ ಬೌಲಿಗೆ, ಆ್ಯಂಡ್ ಸ್ವಲ್ಪ ರೈಸ್ ಫ್ಲೋರ್ ಎಷ್ಟಾಗುತ್ತಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸಾಲ್ಟ್ನ ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಎಲ್ಲನೂ ಕಲಿಸ್ಕೊಳ್ಳೋಣ. ಇದು ಸ್ವಲ್ಪ ತೆಳ್ಳಗಿರಬೇಕು. ಗೋಧಿ ಹಿಟ್ಟು ಥರ ನಾವು ಕಲಿಸೋಕೆ ಆಗೋದಿಲ್ಲ, ಚಪಾತಿ ಮಾಡೋ ರೇಂಜಿಗೆ ಇದೇ ರೀತಿ ಇರಬೇಕು. ನೆಕ್ಸ್ಟ್ ಚಟ್ನಿಗೆ ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ ರೆಡ್ಡದು, ಆ್ಯಂಡ್ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಆನಿಯನ್ ಇಷ್ಟು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆ್ಯಂಡ್ ಒಂದು ತವ ತೊಗೊಂಡು ಆನಿಯನ್ನ ಈ ರೀತಿ ಅಪ್ಲೈ ಮಾಡಿ, ಬಿಸಿ ಆಗಿರಬಾರ್ದು, ತಣ್ಣಗಿರೋ ತವಕ್ಕೆ. ಆ್ಯಂಡ್ ಸ್ವಲ್ಪ ಸೀಮೆ ಬದನೆಕಾಯಲ್ಲಿ ಮಿಕ್ಸ್ ಮಾಡಿರುವಂಥ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡೋಣ. ಇದಕ್ಕೆ ರೊಟ್ಟಿ ಶೇಪಲ್ಲಿ ನೀಟಾಗಿ ತಟ್ಕೊಳ್ಳೋಣ. ನಮ್ಗೆ ಯಾವ ರೀತಿ ಶೇಪಲ್ಲಿ ಬೇಕು ಹಾಗೆ ತೆಳ್ಳಗೆ ತಟ್ಕೊಳ್ಳೋಣ. ಸ್ವಲ್ಪ ಮೇಲೆ ಹಾಗೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ತವಾದಲ್ಲಿ ನಾವು ಅದೇ ರೀತಿ ತಟ್ಕೊಳ್ಳೋಣ. ಯಾಕೆಂದರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ, ಟಿಫನಿಗೆ ಅರ್ಜೆಂಟ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಎರಡೂ ಯೂಸ್ ಮಾಡ್ತೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಕಲ್ಲಿಗೆ ಯಾವುದೇ ರೀತಿ ಅಂಟಿಲ್ಲ ಅದು ತವಕ್ಕೆ. ಇದು ಕೂಡ ಬೇಯ್ತಿದೆ. ನೋಡಿ, ಆನಿಯನ್ ಚಟ್ನಿ ಜೊತೆಗೆ ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್. ಮತ್ತು ಇದೇ ರೀತಿ ತವಕ್ಕೆ ತಟ್ಕೊಳ್ಳೋಣ. ನೋಡಿ, ಸೇಮ್ ಹಾಗೆ ಎಲ್ಲನೂ ಬೇಯಿಸ್ಕೊಳ್ತಾ ಇರೋಣ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ತವಕ್ಕೆ ಯಾವುದೇ ರೀತಿ ಕಚ್ಚಿಲ್ಲ, ಯಾಕೆ ಅಂದರೆ ನಾವು ಎಣ್ಣೆ ಹಾಕಿ ಆ್ಯಂಡ್ ವಿತೌಟ್ ಸ್ಟೀಮಲ್ಲಿ ಫಸ್ಟು ತಟ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು. ಸ್ಮೂತಾಗಿ ಎದೊಳುತ್ತೆ. ನೋಡಿ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಮಧ್ಯೆ ತುಂಬ ಕ್ರಿಸ್ಪಿನೆಸ್ ಸಿಗುತ್ತೆ. ಆನಿಯನ್ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಟೇಸ್ಟಿ ಆಗಿರುತ್ತಿದ್ದು. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ನಾನು ಕೂಡ ಟೇಸ್ಟ್ ಮಾಡಿದೆ, ಅಲ್ಲೇ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್.